intentionally or unintentionally, people may lead us in the wrong direction. But it is our responsibility, job and duty to learn to be led by the Spirit of God. ಉದ್ದೇಶಪೂರ್ವಕವಾಗಿ ಅಥವಾ ಉದ್ದೇಶ ಇಲ್ಲದೆ ಜನರು ನಮ್ಮನ್ನು ತಪ್ಪಾದ ದಿಕ್ಕಿನ ಕಡೆಗೆ ನಡೆಸಬಹುದು. ಆದರೆ ನಮ್ಮ ಕರ್ತವ್ಯ ನಾವು ದೇವರಾತ್ಮನ ಮೂಲಕವಾಗಿ ನಡೆಸಲ್ಪಡುವುದಕ್ಕೆ ಕಲಿಯಬೇಕು. ಆಮೆನ್. ಹಲ್ಲೆಲೂಯಾ. Discernment is very much needed because the enemy, the deceiver, is all around us, bringing many voices into our ears. ವಿವೇಚನೆ ನಮ್ಮ ಒಳಗೆ ಬೇಕು ಪ್ರೇಯರ್. ಯಾಕಂದರೆ ಸೈತಾನನು ನಮ್ಮ ಸುತ್ತಲೂ ಕೂಡ ತಿರುಗುತ್ತಾ ಅನೇಕ ಆತನ ಸ್ವರಗಳನ್ನು ನಮ್ಮ ಕಿವಿಯ ಒಳಗೆ ಆತನು ಹಾಕ್ತಾನೆ. ಹೋಲಿ ಸ್ಪಿರಿಟ್ ಈಸ್ ಕಾಲ್ಡ್ ದ ಸ್ಪಿರಿಟ್ ಆಫ್ ಟ್ರೂತ್. ಪರಿಶುದ್ಧಾತ್ಮನು ಸತ್ಯದ ಆತ್ಮನು ಎಂಬುದಾಗಿ ಕರೆಸಲ್ಪಟ್ಟಿದ್ದಾನೆ. And when he comes, he will lead us into all truth, the Bible says. And when you know the truth, truth will set you free, Jesus says. ಪವಿತ್ರಾತ್ಮನು ಎಲ್ಲ ಸತ್ಯದಲ್ಲಿ ನಮ್ಮ ನಡೆಸ್ತಾನೆ. ಮತ್ತು ಆತನೇ ನಮ್ಮ ಒಳಗೆ ಬಂದಾಗ ನಾವು ಸತ್ಯವನ್ನು ತಿಳಿದುಕೊಳ್ತೇವೆ. ಆ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡ್ತದೆ. May the Lord bless us all. Amen.